ನರರೂಪದ ರಾಕ್ಷಸರಾಗಿದ್ದ ಬ್ರಿಟಿಷರ ದಬ್ಬಾಳಿಕೆಯಿಂದ ಭಾರತ ಅಕ್ಷರಶಃ ನರಳುತ್ತಿತ್ತು. ಅದು ಭಾರತದ ಇತಿಹಾಸ ಪುಟದ ಕರಾಳ ಯುಗ. ಭಾರತೀಯರೆಂದರೆ ಮೂಢರು, ದಡ್ಡರು, ಕೊಳಕರು, ಅವಿದ್ಯಾವಂತರು ಎಂದು ಭಾವಿಸಿಕೊಂಡು ಪ್ರತಿ ಭಾರತೀಯನ ಎದೆಯ ಮೇಲೆ ಬೂಟುಗಾಲನ್ನಿಟ್ಟು ಬ್ರಿಟಿಷರು ಮೆರೆಯುತ್ತಿದ್ದ ಕಾಲವದು. ಇಂತಹ ಸಂದರ್ಭದಲ್ಲಿಯೇ ಕಲ್ಕತ್ತಾದಲ್ಲಿ ಜ್ಞಾನದ ಸೂರ್ಯನೊಬ್ಬ ಉದಯಿಸುತ್ತಾನೆ. ಆಂಗ್ಲರ ಅಹಂಕಾರವನ್ನು ಸುಟ್ಟು ಭಸ್ಮ ಮಾಡಲೆಂದೇ ಹುಟ್ಟಿದ್ದ ಆತ. ಸೂರ್ಯನಂತಹ ತೇಜಸ್ಸಿನಿಂದ ತುಂಬಿ ತುಳುಕುತ್ತಿದ್ದ ಮುಖ, ಸದಾ ಜ್ಞಾನದ ಕಾಂತಿಯನ್ನು ಸೂಸುವಂತಹ ಕಣ್ಣುಗಳು, ಸದೃಢ, ಬಲಿಷ್ಠ ಮತ್ತು ಸುಂದರವಾದಂತಹ ಮೈಕಟ್ಟು, ಭಾರತ ಎಂದೊಡನೆ ಭಾವುಕರಾಗುವಂತಹ ನಿರ್ಮಲ ನಿರ್ಭೀತ ಮನಸ್ಸು. ಅವರೇ ವಿಶ್ವ ಚರಿತ್ರೆಯ ಪುಟಗಳಲ್ಲಿ ಅಚ್ಚಳಿಯದೆ ಉಳಿದ ಕ್ರಾಂತಿಕಾರಿ ಭಾರತೀಯ ಸಂತ ಸ್ವಾಮಿ ವಿವೇಕಾನಂದ. ಜನವರಿ 12, 1863ರಲ್ಲಿ ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿಯವರ ಪುತ್ರನಾಗಿ ಸ್ವಾಮಿ ವಿವೇಕಾನಂದರು ಜನಿಸಿದರು. ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ ದತ್ತ. ಎಲ್ಲರೂ ಪ್ರೀತಿಯಿಂದ ನರೇನ್ ಎಂದೇ ಕರೆಯುತ್ತಿದ್ದರು. ನರೇಂದ್ರ ತನ್ನ ಬಾಲ್ಯದಿಂದಲೂ ಹಲವಾರು ಸದ್ವಿಚಾರಗಳಲ್ಲಿ ಕುತೂಹಲಗಳನ್ನು ಬೆಳೆಸಿಕೊಂಡಿದ್ದ. ಅದರಲ್ಲೂ ದೇವರ ವಿಚಾರದಲ್ಲಿ ನರೇಂದ್ರನಿಗೆ ಎಲ್ಲಿಲ್ಲದ ಕುತೂಹಲ. ದೇವರು ಇದ್ದಾನೋ ಇಲ್ಲವೋ ಎನ್ನುವ ಗೊಂದಲ. ದೇವರು ಇರುವುದು ನಿಜವೇ ಆದರೆ ನಾನು ಅವರನ್ನು ಒಮ್ಮೆ ಭೇಟಿಯಾಗಬೇಕು ಎನ್ನುವ ಹಂಬಲ ನರೇಂದ್ರನಿಗೆ. ಯಾರಾದರೂ ಹಿರಿಯರು, ತಿಳಿದಂಥವರನ್ನು ಕಂಡರೆ ಸಾಕು, ನೀವು ದೇವರನ್ನು ನೋಡಿದ್ದೀರಾ, ದೇವರು ನಿಜವಾಗಿಯೂ ಇದ್ದಾನಾ ಎನ್ನುವ ಪ್ರಶ್ನೆ ಕೇಳುತ್ತಿದ್ದ. ಆದರೆ ಯಾರೂ ಸಹ ಹೌದು ದೇವರು ಇದ್ದಾನೆ, ನಾನು ನೋಡಿದ್ದೇನೆ ಎನ್ನುವ ಉತ್ತರ ಯಾರಿಂದಲೂ ಸಿಗಲಿಲ್ಲ. ನರೇಂದ್ರ ನಿರಾಶನಾಗುತ್ತಿದ್ದ. ಆದರೆ ದೇವರನ್ನು ಹುಡುಕುವ, ದೇವರ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲವನ್ನು ನರೇಂದ್ರ ಎಂದಿಗೂ ಕಳೆದುಕೊಳ್ಳಲಿಲ್ಲ. ನರೇಂದ್ರ ಕಲ್ಕತ್ತಾದ ಸ್ಕಾಟಿಷ್ ಚರ್ಚಿನಲ್ಲಿ ವ್ಯಾಸಂಗ ಮಾಡುವಾಗ ಆ ಕಾಲೇಜಿನ ಪ್ರಾಂಶುಪಾಲರು ಪಾಠ ಮಾಡುತ್ತಿದ್ದ ವೇಳೆ ಪಾರವಸ್ಯ ಎನ್ನುವ ಪದದ ಅರ್ಥವನ್ನು ವಿವರಿಸಲು ಪ್ರಾಂಶುಪಾಲರಿಗೆ ಸಾಧ್ಯವಾಗುವುದಿಲ್ಲ. ಆದರೆ ನರೇಂದ್ರನಿಗೆ ತಿಳಿದುಕೊಳ್ಳುವ ಹಂಬಲ. ಹಾಗಾಗಿ ಪ್ರಾಂಶುಪಾಲರು ದಕ್ಷಿಣೇಶ್ವರದಲ್ಲಿನ ರಾಮಕೃಷ್ಣ ಪರಮಹಂಸರ ಬಗ್ಗೆ ತಿಳಿಸಿ ಅವರನ್ನು ಭೇಟಿ ಮಾಡಿದರೆ ಈ ಪದದ ಅರ್ಥ ನಿನಗೆ ಸಿಗುತ್ತದೆ, ಅವರನ್ನು ಭೇಟಿ ಮಾಡು ಎಂದು ಹೇಳಿದರು. ನರೇಂದ್ರ ರಾಮಕೃಷ್ಣರನ್ನು ಭೇಟಿಯಾದದ್ದು ಇದೇ ಕಾರಣದಿಂದ. ನರೇಂದ್ರ ರಾಮಕೃಷ್ಣರನ್ನು ಭೇಟಿಯಾದಾಗ ರಾಮಕೃಷ್ಣರ ಪ್ರತಿಕ್ರಿಯೆ ನರೇಂದ್ರನನ್ನು ಚಕಿತಗೊಳಿಸಿತ್ತು. ನರೇಂದ್ರನನ್ನು ನೋಡಿದ ತಕ್ಷಣ ರಾಮಕೃಷ್ಣರು, ಓಹ್ ನರೇನ್, ಹೇಗಿದ್ದೀಯ ಮಗು, ಈಗ ಬಂದೆಯ, ಇಷ್ಟು ವರ್ಷ ಬೇಕಾಯಿತೆ ಬರಲು ಎಂದರು. ನರೇಂದ್ರನಿಗೆ ರಾಮಕೃಷ್ಣ ಪರಮಹಂಸರ ಈ ಪ್ರತಿಕ್ರಿಯೆ ವಿಚಿತ್ರವೆನಿಸಿತು. ಇವರಿಗೇನು ಹುಚ್ಚ, ನಾನು ಇವರನ್ನು ಭೇಟಿಯಾಗುತ್ತಿರುವುದು ಇದೇ ಮೊದಲು, ಇವರೇನು ನಾನು ಇವರಿಗೆ ಈ ಮೊದಲೇ ಚಿರಪರಿಚಿತನಂತೆ ಮಾತನಾಡಿಸುತ್ತಿದ್ದಾರೆ ಎಂದು ಮನದಲ್ಲೇ ಗೊಂದಲ ಮಾಡಿಕೊಂಡ. ರಾಮಕೃಷ್ಣರ ಭೇಟಿ ನರೇಂದ್ರನ ಜೀವನದ ಅತಿದೊಡ್ಡ ತಿರುವು. ನರೇಂದ್ರ ಅಲ್ಲಿಯೂ ಸುಮ್ಮನಿರಲಿಲ್ಲ. ಬಾಲ್ಯದಿಂದಲೂ ಅವನ ಮನಸ್ಸನ್ನು ಕಾಡುತ್ತಿದ್ದ ದೇವರ ಕುರಿತ ಪ್ರಶ್ನೆಯನ್ನು ಕೇಳಿಯೇ ಬಿಟ್ಟ. ರಾಮಕೃಷ್ಣರ ಬಳಿ ನರೇಂದ್ರ, ನೀವು ದೇವರನ್ನು ನೋಡಿದ್ದೀರಾ ಎಂದು ಕೇಳಿದ. ಹೌದು, ದೇವರನ್ನು ನೋಡಿದ್ದೇನೆ. ಬರೀ ನೋಡಿರುವುದಲ್ಲ, ನಾನು ನಿನ್ನೊಂದಿಗೆ ಹೇಗೆ ಮಾತನಾಡುತ್ತಿದ್ದೇನೋ ಅದೇ ರೀತಿ ದೇವರೊಂದಿಗೂ ಮಾತನಾಡುತ್ತೇನೆ ಎಂದು ಹೇಳಿದರು. ನರೇಂದ್ರನ ತನ್ನ ಇಡೀ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೌದು ದೇವರನ್ನು ನೋಡಿದ್ದೇನೆ, ಅವರೊಂದಿಗೆ ಮಾತನಾಡುತ್ತೇನೆ ಎಂಬ ಈ ಉತ್ತರದಿಂದ ನರೇಂದ್ರ ಅಕ್ಷರಶಃ ಚಕಿತನಾಗಿ ಹೋದ. ನರೇಂದ್ರ ಯಾವ ವಿಚಾರವನ್ನಾದರೂ ಸರಿ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುತ್ತಿರಲಿಲ್ಲ. ನೀವು ದೇವರನ್ನು ನೋಡಿರುವುದಾದರೆ ನನಗೂ ದೇವರನ್ನು ತೋರಿಸಬಲ್ಲಿರಾ ಎಂದು ಕೇಳುತ್ತಾನೆ. ರಾಮಕೃಷ್ಣ ಪರಮಹಂಸರು ತಮ್ಮ ಬಲಗಡೆಯ ಪಾದವನ್ನು ನರೇಂದ್ರನ ಎದೆಯ ಮೇಲಿಟ್ಟರು. ನರೇಂದ್ರನಿಗೆ ಆಕಾಶ ಭೂಮಿ ಬಂಧಗಳಿಂದ ದೂರವಾಗಿ ಎಲ್ಲಿಗೋ ತೇಲಿ ಹೋಗುತ್ತಿರುವಂತೆ, ಈ ಜಗತ್ತಿನ ಬಂಧನದಿಂದ ಮುಕ್ತವಾಗುತ್ತಿರುವಂತೆ, ತಾನು ಯಾವುದೋ ಅನ್ಯ ಲೋಕಕ್ಕೆ ಹೋಗುತ್ತಿರುವಂತೆ ಅನುಭವವಾಯಿತು. ನರೇಂದ್ರ ಕಂಗಾಲಾಗಿ ಹೋದ. ನನ್ನನ್ನು ಬಿಡಿ, ನನ್ನ ಹೆತ್ತವರು ಇನ್ನೂ ಬದುಕಿದ್ದಾರೆ, ನಾನು ಹೋಗಬೇಕು ಎಂದು ಕೂಗುತ್ತಾನೆ. ರಾಮಕೃಷ್ಣ ಪರಮಹಂಸರು ಇಂದಿಗೆ ಇಷ್ಟು ಸಾಕು ಎಂದು ಒಂದು ಸಣ್ಣ ನಗೆಯನ್ನು ಬೀರುತ್ತಾ ತಮ್ಮ ಪಾದವನ್ನು ಹಿಂದಕ್ಕೆ ತೆಗೆದರು.
ರಾಮಕೃಷ್ಣ ಪರಮಹಂಸರ ಮಾರ್ಗದರ್ಶನದಲ್ಲಿ ನರೇಂದ್ರ ನೂರಾರು ಆಶ್ಚರ್ಯಗಳನ್ನು ವಿಸ್ಮಯಗಳನ್ನು ನೋಡುತ್ತಾನೆ. ನರೇಂದ್ರ ರಾಮಕೃಷ್ಣರಿಗೆ ಪರಮಪ್ರಿಯ ಶಿಷ್ಯನಾಗುತ್ತಾನೆ. ಒಂದು ಕಡೆ ನರೇಂದ್ರನ ಪದವಿ ಮುಗಿಯುತ್ತದೆ, ಮತ್ತೊಂದೆಡೆ ನರೇಂದ್ರನ ಪ್ರಿಯ ತಂದೆ ವಿಶ್ವನಾಥ ದತ್ತರು ಇಹಲೋಕ ತ್ಯಜಿಸುತ್ತಾರೆ. ಇದರಿಂದ ನರೇಂದ್ರನ ಮನೆಯಲ್ಲಿ ಬಡತನ ಹೆಚ್ಚಾಯಿತು. ಸಾಲಗಾರರ ಅವಮಾನ ಒಂದು ಕಡೆ, ಮನೆಯಲ್ಲಿ ಯಾರಿಗೂ ತಿನ್ನಲು ತುತ್ತು ಅನ್ನವೂ ಸಿಗದಂತಹ ದಾರುಣ ಸ್ಥಿತಿ. ನರೇಂದ್ರ ತನ್ನ ತಾಯಿಗೆ ಆಹಾರವಿಲ್ಲದಂತೆ ಆಗುತ್ತದೆ ಎನ್ನುವ ಕಾರಣದಿಂದ ತಾನು ನನ್ನ ಸ್ನೇಹಿತರ ಮನೆಯಲ್ಲಿ ಊಟ ಮಾಡಿದ್ದೇನೆ, ಹಸಿವಿಲ್ಲ, ನೀವು ತಪ್ಪದೆ ಊಟ ಮಾಡಿ ಎಂದು ಹೇಳಿ ನೀರು ಕುಡಿದು ಮಲಗುತ್ತಿದ್ದ. ಮುಂದೆ ಜಗತ್ತಿಗೆ ಜ್ಞಾನದ ಬೆಳಕು ನೀಡಿದಂತಹ ನರೇಂದ್ರನ ಜೀವನಕ್ಕೆ ಕತ್ತಲು ಕವಿಯುತ್ತದೆ. ನರೇಂದ್ರ ತನ್ನ ಕುಟುಂಬದ ನಿರ್ವಹಣೆಗಾಗಿ ಒಂದು ಕೆಲಸ ಬೇಕು ಎಂದು ಬೀದಿ ಬೀದಿಯಲ್ಲಿ ಅಲೆಯುತ್ತಾನೆ. ನರೇಂದ್ರನಿಗೆ ಒಂದು ಕಡೆ ಉಪನ್ಯಾಸಕ ವೃತ್ತಿ ದೊರೆಯುತ್ತದೆ. ಆದರೆ ಕೆಲಸ ಸಿಕ್ಕ ಸ್ವಲ್ಪ ದಿನಗಳಲ್ಲಿ ರಾಮಕೃಷ್ಣರಿಗೆ ಗಂಟಲು ಕ್ಯಾನ್ಸರ್ ಆವರಿಸುತ್ತದೆ. ರಾಮಕೃಷ್ಣರು ಹಾಸಿಗೆ ಹಿಡಿದಾಗ ನರೇಂದ್ರ ಇರುವ ಆ ಕೆಲಸವನ್ನು ತೊರೆದು ರಾಮಕೃಷ್ಣರ ಸೇವೆಗೆ ಹೊರಟು ಬಿಡುತ್ತಾನೆ. 1886ರಲ್ಲಿ ರಾಮಕೃಷ್ಣರು ದೇಹತ್ಯಾಗ ಮಾಡುತ್ತಾರೆ. ಅನಂತರ ನರೇಂದ್ರ ಮತ್ತು ಗೆಳೆಯರು ಸೇರಿ ಒಂದು ಮಠ ಮಾಡಿಕೊಂಡು ಅಲ್ಲಿಯೇ ವಾಸ ಮಾಡುತ್ತಾರೆ. ವಿವೇಕಾನಂದರಿಗೆ ದೇಶದ ಮೇಲೆ ಅಪಾರವಾದ ಭಕ್ತಿ, ಶ್ರದ್ಧೆ. ಭಾರತದ ಮೂಲೆ ಮೂಲೆಗೆ ವಿವೇಕಾನಂದರು ಸಂಚರಿಸಿದರು. ಭಾರತವನ್ನು, ಅದರ ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಲು ಆರಂಭಿಸಿದರು. ನಮ್ಮ ದೇಶಕ್ಕೆ ಯಾವ ಕಾರಣಕ್ಕಾಗಿ ಈ ದುಸ್ಥಿತಿ ಎದುರಾಗಿದೆ, ಪ್ರಸ್ತುತ ನಮ್ಮ ದೇಶಕ್ಕೆ ಬೇಕಾಗಿರುವುದೇನು, ನಾವು ಪರದೇಶಕ್ಕೆ ಕೊಡಬೇಕಿರುವುದೇನು, ನಮ್ಮಲ್ಲಿ ಯಾವ ರೀತಿ ಮೂಢನಂಬಿಕೆಗಳಿವೆ, ಅವನ್ನು ತೊಲಗಿಸಲು ಏನು ಮಾಡಬೇಕು ಎಂಬುದನ್ನು ಅರಿತರು. ಭಾರತ ಮೂಲತಃ ಆಧ್ಯಾತ್ಮಿಕ ಭೂಮಿ, ಆಧ್ಯಾತ್ಮಿಕತೆಯ ತವರು ನೆಲ. ನಾವು ಜಗತ್ತಿಗೆ ಆಧ್ಯಾತ್ಮಿಕತೆಯನ್ನು ಕೊಡಬೇಕು ಎಂದು ನಿರ್ಧರಿಸಿದರು. ಕನ್ಯಾಕುಮಾರಿಯ ಸಮುದ್ರದ ಬಂಡೆಯೊಂದರ ಮೇಲೆ 3 ದಿನಗಳು ಸತತವಾಗಿ ಧ್ಯಾನಿಸಿದರು. ಅನಂತರ ಭಾರತವನ್ನು ಅತ್ಯಂತ ಕೀಳು ಭಾವನೆಯಿಂದ ನೋಡುತ್ತಿರುವ ಪರದೇಶಿಯರಿಗೆ ಭಾರತದ ಶಕ್ತಿ ಎಂತಹದ್ದೆಂದು ತಿಳಿಸಲೇಬೇಕು, ನಮ್ಮ ಜನರನ್ನು ದೇಶ ಪ್ರೇಮದ ಕಡೆ ಬಡಿದೆಬ್ಬಿಸಲೇಬೇಕು ಎಂದು ನಿಶ್ಚಯಿಸಿದರು. ವಿವೇಕಾನಂದರ ಮನಸ್ಸು ಎಡೆಬಿಡದೆ ಭಾರತದ ಬಗ್ಗೆ ಚಿಂತಿಸುತ್ತಿದ್ದ ಇದೇ ಸಮಯದಲ್ಲಿ ಇದಕ್ಕೆ ಅನುಗುಣವಾಗಿ ಅಮೆರಿಕಾದ ಚಿಕಾಗೋ ನಗರದಲ್ಲಿ ಸರ್ವಧರ್ಮ ಸಮ್ಮೇಳನ ಆಯೋಜನೆಗೊಂಡಿರುವ ಬಗ್ಗೆ ಸ್ವಾಮಿ ವಿವೇಕಾನಂದರಿಗೆ ತಿಳಿಯಿತು. ಭಾರತದ ಕುರಿತು ಜಗತ್ತು ತನ್ನ ಕೀಳು ಆಲೋಚನೆ ಅಭಿಪ್ರಾಯಗಳನ್ನು ಬದಲಿಸಲು, ಜಗತ್ತಿಗೆ ಭಾರತದ ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ಅರಿವು ಮೂಡಿಸಲು ಇದು ಅತ್ಯಂತ ಸೂಕ್ತ ಸಮಯ ಎಂದು ಸ್ವಾಮೀಜಿ ಆಲೋಚಿಸಿ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಎಂದು ನಿಶ್ಚಯ ಮಾಡಿದರು. ಹೇಗೋ ಕಷ್ಟಪಟ್ಟು ಕೆಲವು ಮೂಲಗಳಿಂದ ತಮ್ಮ ಪ್ರಯಾಣಕ್ಕೆ ಬೇಕಾದ ಹಣವನ್ನು ಸಂಗ್ರಹಿಸಿ ಒಂದು ಹಡಗಿನ ಮೂಲಕ ಅಮೆರಿಕಕ್ಕೆ ಪ್ರಯಾಣ ಬೆಳೆಸುತ್ತಾರೆ. ಸ್ವಾಮಿ ವಿವೇಕಾನಂದರು ಅಮೆರಿಕವನ್ನು ಸಹ ತಲುಪುತ್ತಾರೆ. ಆದರೆ ಅಲ್ಲೊಂದು ಪ್ರಾಥಮಿಕ ಆಘಾತ ವಿವೇಕಾನಂದರಿಗಾಗಿ ಕಾದು ಕುಳಿತಿತ್ತು. ಅದು ಸರ್ವಧರ್ಮ ಸಮ್ಮೇಳನಕ್ಕೆ ಇನ್ನೂ 3 ತಿಂಗಳು ಬಾಕಿ ಇದೆ ಎಂಬುದು. ಸ್ವಾಮಿ ವಿವೇಕಾನಂದರಿಗೆ ಅಲ್ಲಿ ಪರಿಚಿತರು ಬೇರೆ ಯಾರೂ ಇರಲಿಲ್ಲ. ಆ ನಗರ ಅತ್ಯಂತ ದುಬಾರಿಯ ನಗರ. ಅಲ್ಲಿ ವಾಸ ಮಾಡಲು ವಿಪರೀತ ಹಣ ಬೇಕು. ಆದರೆ ಸ್ವಾಮಿ ವಿವೇಕಾನಂದರ ಬಳಿ ರಾಷ್ಟ್ರೀಯತೆಯ ಕಿಚ್ಚು ಬಿಟ್ಟರೆ ಹಣವೆಲ್ಲಿತ್ತು? ವಿವೇಕಾನಂದರಿಗೆ ದಾರಿ ಕಾಣದಾಯಿತು. ಚಿಕಾಗೋ ನಗರದ ಬೀದಿ ಬೀದಿಗಳಲ್ಲಿ ಸುಮ್ಮನೆ ಅಲೆದರು. ಹಸಿವು ಸುಸ್ತಿನಿಂದ ಕಂಗೆಟ್ಟರು. ಆದರೆ ಅವರ ಛಲ ಅವರಿಂದ ನಿರ್ಗಮಿಸಲಿಲ್ಲ. ಭಾರತದ ಅಧ್ಯಾತ್ಮದ ಶಕ್ತಿ ಎಂತಹದ್ದು ಎಂಬುದನ್ನು ಜಗತ್ತಿಗೆ ಪರಿಚಯಿಸಬೇಕು, ಇಲ್ಲವೇ ಇಲ್ಲಿಯೇ ಜೀವ ಬಿಡಬೇಕು ಎಂದು ಪಣತೊಟ್ಟರು. ಸ್ವಾಮೀಜಿ ಚಿಕಾಗೋ ನಗರದಲ್ಲಿ ಅಲೆಯುತ್ತಿರುವಾಗ ಅವರ ವೇಷಭೂಷಣಗಳನ್ನು ನೋಡಿ ಒಬ್ಬ ಮಹಿಳೆ ಅವರನ್ನು ಅಪಹಾಸ್ಯ ಮಾಡುತ್ತಾಳೆ. ನೀವು ನೋಡಿ ಹೇಗಿದ್ದೀರಿ, ನಮ್ಮ ದೇಶದ ಜನರು ನೋಡಿ ಶುದ್ಧ ಜೆಂಟಲ್ಮನ್ಗಳ ರೀತಿ ಹೇಗಿದ್ದಾರೆ ಎನ್ನುತ್ತಾಳೆ. ಅದಕ್ಕೆ ಸ್ವಾಮೀಜಿ, ನಿಮ್ಮ ದೇಶದಲ್ಲಿ ಓರ್ವ ಟೈಲರ್ನಿಂದ ಒಬ್ಬರು ಜೆಂಟಲ್ಮೆನ್ ಆದರೆ ನಮ್ಮ ದೇಶದಲ್ಲಿ ಒಬ್ಬರು ವ್ಯಕ್ತಿತ್ವದಿಂದ ಮಾತ್ರ ಜೆಂಟಲ್ಮೆನ್ ಆಗುತ್ತಾರೆ ಎಂದು ಉತ್ತರಿಸುತ್ತಾರೆ. ಮಹಿಳೆ ಮರು ಮಾತನಾಡದೆ ಅಲ್ಲಿಂದ ಹಿಂತಿರುಗುತ್ತಾಳೆ. ದಾರಿ ಕಾಣದ ಈ ದೇಶದಲ್ಲಿ ಏನು ಮಾಡಬೇಕು ಎಂದು ಸ್ವಾಮೀಜಿ ಚಿಂತಿಸುತ್ತಿದ್ದ ಅದೇ ಸಮಯದಲ್ಲಿ ದೈವ ಸಂಕಲ್ಪ ಎಂಬ ರೀತಿ ಕ್ಯಾಥರಿನ್ ಎಂಬ ಮಹಿಳೆ ಪರಿಚಯವಾಗುತ್ತಾರೆ. ಆಕೆ ಸ್ವಾಮೀಜಿಯೊಂದಿಗೆ ಮಾತನಾಡಿದ್ದು ಕೇವಲ ಕೆಲವೇ ನಿಮಿಷಗಳು. ಆದರೆ ಸ್ವಾಮೀಜಿಯ ಪಾಂಡಿತ್ಯದ ಆಳವಾದ ಜ್ಞಾನವನ್ನು ಗುರುತಿಸಿದ ಆಕೆ ಬೋಸ್ಟನ್ ನಗರದಲ್ಲಿರುವ ನಮ್ಮ ಮನೆಯಲ್ಲಿ ತಾವು ದಯಮಾಡಿ ಕೆಲ ದಿನಗಳು ಅಲ್ಲಿ ಇರುವಿರಾ?
ನಮ್ಮ ಬದುಕಿನಲ್ಲಿ ಕಾಡುತ್ತಿರುವ ಪ್ರಶ್ನೆಗಳಿಗೆ ಉತ್ತರಿಸುವಿರಾ ಎಂದು ಮನವಿ ಮಾಡುತ್ತಾಳೆ. ಆಗ ಸ್ವಾಮಿ ವಿವೇಕಾನಂದರು ಅದಕ್ಕೆ ಸಮ್ಮತಿಸಿ ಬೋಸ್ಟನ್ ನಗರಕ್ಕೆ ಪ್ರಯಾಣ ಬೆಳೆಸುತ್ತಾರೆ. ಸ್ವಾಮೀಜಿ ತಮ್ಮ ಬಿಡುವಿನ ವೇಳೆ ಬೋಸ್ಟನ್ನಿನ ಗ್ರಂಥಾಲಯಕ್ಕೆ ಹೋಗುತ್ತಿದ್ದರು. ದಿನಕ್ಕೊಂದು ಪುಸ್ತಕವನ್ನು ಮನೆಗೆ ತೆಗೆದುಕೊಂಡು ಹೋಗಿ ಮರುದಿನ ಗ್ರಂಥಾಲಯಕ್ಕೆ ಮರಳಿ ನೀಡುತ್ತಿದ್ದರು. ಇದನ್ನು ಗಮನಿಸಿದ ಅಲ್ಲಿನ ಗ್ರಂಥಪಾಲಕ, ಓದದ ಸಂಪತ್ತಿಗೆ ಯಾಕೆ ಪುಸ್ತಕವನ್ನು ತೆಗೆದುಕೊಂಡು ಹೋಗಬೇಕು ಎಂದು ಹೇಳಿ ಕೋಪಗೊಂಡ. ಓದುವುದಿಲ್ಲ ಎಂದು ನಿಮಗೆ ಹೇಳಿದವರು ಯಾರು? ನಾನು ಇಲ್ಲಿಂದ ತೆಗೆದುಕೊಂಡು ಹೋದ ಎಲ್ಲ ಪುಸ್ತಕಗಳನ್ನು ಓದಿದ್ದೇನೆ. ನಿಮಗೆ ಸಂದೇಹವಿದ್ದರೆ ನಾನು ತೆಗೆದುಕೊಂಡು ಹೋದ ಪುಸ್ತಕದಿಂದ ಯಾವುದಾದರೂ ಪ್ರಶ್ನೆಯನ್ನು ಕೇಳಿ ಉತ್ತರಿಸುತ್ತೇನೆ ಎಂದರು ಸ್ವಾಮಿ ವಿವೇಕಾನಂದರು. ಆ ಗ್ರಂಥಾಲಯದವನು ಸಹ ಪ್ರಶ್ನೆಯನ್ನು ಕೇಳಿದ. ಅವನು ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ವಿವೇಕಾನಂದರು ಅತ್ಯಂತ ಸರಾಗವಾಗಿ ಉತ್ತರಿಸುವುದನ್ನು ಕಂಡು ಆ ಗ್ರಂಥಪಾಲಕ ಅಕ್ಷರಶಃ ಬೆರಗಾಗಿ ಹೋದ. ದಿನಗಳು ಹೀಗೆ ಸಾಗುತ್ತಿರುವಾಗಲೇ ಸ್ವಾಮಿ ವಿವೇಕಾನಂದರಿಗೆ ಅಲ್ಲಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯವಾಗಿದ್ದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ JH ರೈಟ್ ರವರ ಪರಿಚಯವಾಗುತ್ತದೆ. ಸ್ವಾಮಿ ವಿವೇಕಾನಂದರ ಜ್ಞಾನದ ಪರಿಚಯವಾದ ಪ್ರೊಫೆಸರ್ JH ರೈಟ್ ಭಾರತದ ಒಬ್ಬ ಸಂತ ಇಷ್ಟು ಜ್ಞಾನಿಯೇ ಎಂದು ಆಶ್ಚರ್ಯಚಕಿತರಾದರು. ವಿವೇಕಾನಂದರು ಪ್ರೊಫೆಸರ್ JH ರೈಟ್ ರವರಲ್ಲಿ ಒಂದು ಮನವಿ ಮಾಡುತ್ತಾರೆ. ನಾನು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕಿದೆ, ಆದರೆ ನನ್ನ ಬಳಿ ಪರಿಚಯ ಪತ್ರವಿಲ್ಲ. ನೀವು ಪರಿಚಯ ಪತ್ರ ನೀಡಿ ಅನುಮತಿಯನ್ನು ಕೊಡಿಸುವಿರಾ ಎಂದು ಕೇಳುತ್ತಾರೆ. ಆಗ JH ರೈಟ್ ಅದಕ್ಕೆ ಒಪ್ಪಿ ಒಂದು ಪರಿಚಯ ಪತ್ರ ಬರೆದು ಅದರಲ್ಲಿ ಸ್ವಾಮಿ ವಿವೇಕಾನಂದರ ಕುರಿತು ಹೀಗೆ ಹೇಳುತ್ತಾರೆ: ಅಮೆರಿಕದ ಮಹಾನ್ ಜ್ಞಾನಿಗಳನ್ನೆಲ್ಲ ಒಂದು ಕಡೆ ಹಾಕಿ ಮತ್ತೊಂದು ಕಡೆ ಭಾರತದ ಸಂತರಾದ ಈ ಸ್ವಾಮಿ ವಿವೇಕಾನಂದರನ್ನು ಹಾಕಿದರೆ ಯಾವ ಅನುಮಾನವೂ ಇರದೆ ಇವರ ಜ್ಞಾನದ ತೂಕವೇ ಹೆಚ್ಚು ತೂಗುತ್ತದೆ ಎಂದು ಬರೆದರು. ಇವರಿಗೆ ಪರಿಚಯ ಪತ್ರ ಕೇಳುವುದು ಮತ್ತು ಪ್ರಕಾಶಮಾನವಾಗಿ ಉರಿಯುತ್ತಿರುವ ಸೂರ್ಯನ ಕಾಂತಿಗೆ ಸಾಕ್ಷಿ ಏನು ಎಂದು ಕೇಳುವುದು ಎರಡೂ ಸಹ ಒಂದೇ ಎಂದು ಹೇಳಿ ಪ್ರೊಫೆಸರ್ JH ರೈಟ್ ಹೇಳುತ್ತಾರೆ. ಸರ್ವಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಆಡಿದ ಅಮೆರಿಕದ ಸಹೋದರ ಸಹೋದರಿಯರೇ ಎಂಬ ಎರಡೇ ಮಾತಿಗೆ ಆ ಸಭೆಯಲ್ಲಿದ್ದ ಸಾವಿರಾರು ಜನರು ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಾರೆ. ಯಾವುದೇ ಸ್ವಾರ್ಥವಿರದ ಆ ಪರಮ ನಿಸ್ವಾರ್ಥ ಧ್ವನಿ ಕೇಳಿ ಆ ಸಭೆಯ ಎಷ್ಟೋ ಜನ ಮರುಗಿ ಕಣ್ಣೀರಿಡುತ್ತಾರೆ. ಅಮೆರಿಕದ ಇತಿಹಾಸದಲ್ಲಿ ಮೊದಲ ಬಾರಿ ಅಂತಹ ಕಾರುಣ್ಯ ತುಂಬಿದ ನಿಸ್ವಾರ್ಥ ಧ್ವನಿ ಕೇಳಿದ ಅಮೆರಿಕದ ಜನತೆ ತಲ್ಲಣಗೊಳ್ಳುತ್ತಾರೆ. ಅನಂತರ ಸ್ವಾಮೀಜಿ ಆ ಸಭೆಯ ಹೈಲೈಟ್ ಆಗುತ್ತಾರೆ. ಜಗತ್ತಿನ ಹಲವು ಪತ್ರಿಕೆಗಳು ಸ್ವಾಮೀಜಿಯವರ ಕುರಿತು ಪುಟಗಟ್ಟಲೆ ಬರೆಯುತ್ತಾರೆ. ಚಿಕಾಗೋದ ಒಂದು ಪ್ರಸಿದ್ಧ ಪತ್ರಿಕೆ ಸ್ವಾಮೀಜಿಯವರನ್ನು ಯುಗಪುರುಷ ಎಂದು ವ್ಯಾಖ್ಯಾನಿಸುತ್ತದೆ. ಭಾರತದ ಸಂಸ್ಕೃತಿ, ವೇದಾಂತ ಸಿದ್ಧಾಂತಗಳ ಬಗ್ಗೆ ಕೇಳಿದ ಅಲ್ಲಿನ ಜನ ಸ್ವಾಮಿ ವಿವೇಕಾನಂದರ ಜ್ಞಾನ ಸಂಪತ್ತಿಗೆ ಮಾರು ಹೋಗಿ ಅವರ ಅಪ್ಪಟ ಅಭಿಮಾನಿಗಳಾಗುತ್ತಾರೆ. ಭಾರತವನ್ನು ದರಿದ್ರ ಭಾರತ, ಅನಿಷ್ಟ ಭಾರತ ಎಂದು ಕರೆಯುತ್ತಿದ್ದ ವಿದೇಶಿಯರು ಮೊಟ್ಟ ಮೊದಲ ಬಾರಿಗೆ ಭಾರತದ ಕುರಿತು ಗೌರವಪೂರ್ಣವಾಗಿ ಮಾತನಾಡಲು ಆರಂಭಿಸುತ್ತಾರೆ. ಅಲ್ಲಿನ ಕೆಲವರು ಈ ಭಾರತದ ಸಂತನಿಂದ ನಮ್ಮ ಉಳಿವಿಗೆ ಅಪಾಯವಿದೆ ಎಂದು ಸ್ವಾಮೀಜಿಯವರ ಕುರಿತು ಅಪಪ್ರಚಾರ ಮಾಡಲು ಆರಂಭಿಸುತ್ತಾರೆ. ಇವರನ್ನು ಹತ್ಯೆ ಮಾಡಲು ಸಹ ಪ್ರಯತ್ನಿಸುತ್ತಾರೆ. ಆದರೆ ಸಾಕ್ಷಾತ್ ವಿರಾಗಿ ಶಿವನ ಅವತಾರದಂತಿರುವ ಸ್ವಾಮೀಜಿಯನ್ನು ಮುಟ್ಟುವುದಾದರೂ ಅವರಿಂದ ಸಾಧ್ಯವೇ? ಅವರ ಯಾವ ಪ್ರಯತ್ನವೂ ಸಹ ಫಲಿಸುವುದಿಲ್ಲ. ಒಮ್ಮೆ ಅಲ್ಲಿನ ಒಂದು ಗ್ರಂಥಾಲಯದಲ್ಲಿ ಹಿಂದೂಗಳ ಪವಿತ್ರ ಗ್ರಂಥ ಭಗವದ್ಗೀತೆಯನ್ನು ಕೆಳಗಿಟ್ಟು ಅದರ ಮೇಲೆ ಆ ದೇಶಗಳಿಗೆ ಸಂಬಂಧಿಸಿದ ಅನ್ಯ ಗ್ರಂಥಗಳನ್ನು ಜೋಡಿಸಿ ಅಲ್ಲಿನ ಕೆಲವರು, ನೋಡಿ ವಿವೇಕಾನಂದ, ನಿಮ್ಮ ದೇಶದ ಪವಿತ್ರ ಗ್ರಂಥ ಯಾವ ರೀತಿ ಎಲ್ಲ ಗ್ರಂಥಗಳಿಗಿಂತ ಕೆಳಗೆ ಉಳಿದಿದೆ ಎಂದು ಅಪಹಾಸ್ಯ ಮಾಡಲು ಮುಂದಾದಾಗ ಸ್ವಾಮೀಜಿ, ನೀವು ಸರಿಯಾಗಿಯೇ ಜೋಡಿಸಿದ್ದೀರಿ. ಭಗವದ್ಗೀತೆಯೇ ಎಲ್ಲ ಗ್ರಂಥಗಳಿಗೂ ಮೂಲವಾದದ್ದು ಮತ್ತು ಪುರಾತನವಾದದ್ದು. ಈಗ ನಾನು ಭಗವದ್ಗೀತೆಯನ್ನು ತೆಗೆದರೆ ಉಳಿದ ಎಲ್ಲ ಗ್ರಂಥಗಳು ಕೆಳಕ್ಕೆ ಬೀಳುತ್ತವೆ. ಇದರಿಂದ ನಮ್ಮ ಗ್ರಂಥ ವಿಶೇಷವಾದದ್ದು, ವಿಶ್ವಶ್ರೇಷ್ಠವಾದದ್ದು ಎಂಬುದನ್ನು ನೀವೇ ಒಪ್ಪಿಕೊಂಡಂತೆ ಎಂದು ಹೇಳಿದಾಗ ಅಲ್ಲಿನ ಜನ ನಾಚಿಕೆಯಿಂದ ತೆರೆ ತಗ್ಗಿಸುತ್ತಾರೆ. ಸ್ವಾಮೀಜಿಗೆ ತಾವು ಇಂಗ್ಲೆಂಡಿಗೆ ಬರುವಂತೆ ಆಹ್ವಾನ ಬರುತ್ತದೆ. ಅವರು ಇಂಗ್ಲೆಂಡಿಗೆ ಹೋಗಲು ಒಂದು ಹಡಗಿನಲ್ಲಿ ಪ್ರಯಾಣ ಬೆಳೆಸುತ್ತಾರೆ. ಆ ಸಮಯದಲ್ಲಿ ಅವರು ಓದಲು ದಿನಪತ್ರಿಕೆಯನ್ನು ಕೇಳಿ ಪಡೆಯುತ್ತಾರೆ. ತಾವು ಓದಿದ ನಂತರ ತಮ್ಮ ಮಿತ್ರ ಅದನ್ನು ಓದುತ್ತಿರುವಾಗ ಜೋರಾಗಿ ಬೀಸಿದ ಗಾಳಿಯಿಂದ ಆ ಪತ್ರಿಕೆ ಕೈಜಾರಿ ಸಮುದ್ರದ ಪಾಲಾಗುತ್ತದೆ. ಅಲ್ಲಿನ ಸಿಬ್ಬಂದಿ ಸ್ವಾಮೀಜಿಯ ಮಿತ್ರನಿಗೆ ಬೈಯಲು ಮುಂದಾಗುತ್ತಾರೆ.
ಆಗ ಸ್ವಾಮೀಜಿ ಒಂದು ಹಾಳೆ ಮತ್ತು ಲೇಖನಿಯನ್ನು ತೆಗೆದುಕೊಂಡು ಪತ್ರಿಕೆಯಲ್ಲಿ ಮುದ್ರಿತವಾದ ಸುದ್ದಿಯನ್ನು ಯಥಾವತ್ತಾಗಿ ಬರೆದು ಇದೇ ಅದರಲ್ಲಿದ್ದ ಸುದ್ದಿ, ತಪ್ಪಿದ್ದರೆ ಪರೀಕ್ಷಿಸಿಕೊಳ್ಳಿ ಎಂದಾಗ ಆ ಸಿಬ್ಬಂದಿ ಅಕ್ಷರಶಃ ಮೂಕ ವಿಸ್ಮಿತರಾದರು. ಆ ರೀತಿ ಇರುತ್ತಿತ್ತು ಸ್ವಾಮೀಜಿಯವರ ಗ್ರಹಣ ಶಕ್ತಿ ಮತ್ತು ಸಮಯ ಪ್ರಜ್ಞೆ. ವಿವೇಕಾನಂದರಿಗೆ ಅಲ್ಲಿ ಹೆಚ್ಚು ಹೆಚ್ಚು ಅವಕಾಶಗಳು ದೊರೆಯುತ್ತವೆ. ಅವರ ಜ್ಞಾನ, ಉಪನ್ಯಾಸ, ವ್ಯಕ್ತಿತ್ವಕ್ಕೆ ಮಾರು ಹೋದ ಅಲ್ಲಿನ ಜನತೆ ಸ್ವಾಮೀಜಿ ಭಾರತಕ್ಕೆ ಮರಳುವಾಗ ತಾವು ಅವರ ಜೊತೆ ಬರುವುದಾಗಿ ಮತ್ತು ಹಿಂದೂ ಧರ್ಮವನ್ನು ಸ್ವೀಕರಿಸುವುದಾಗಿ ಹೇಳುತ್ತಾರೆ. ಆದರೆ ಸ್ವಾಮೀಜಿಯ ಉತ್ತರ ಮಾತ್ರ ಜಗತ್ತಿನ ಮೆದುಳಿನಲ್ಲಿ ಶಾಶ್ವತವಾಗಿ ಉಳಿಯುವಂತಹದ್ದು. ನಾನು ಇಲ್ಲಿಗೆ ಬಂದದ್ದು ಬೆಳಕನ್ನು ಪಸರಿಸಲೇ ಹೊರತು ಮತಾಂತರ ಮಾಡಲು ಅಲ್ಲ. ಒಬ್ಬ ಕ್ರೈಸ್ತ ಒಳ್ಳೆಯ ಕ್ರೈಸ್ತನಾದರೆ, ಒಬ್ಬ ಮಹಮ್ಮದೀಯ ಒಳ್ಳೆಯ ಮಹಮ್ಮದೀಯನಾದರೆ ಅವನು ಹಿಂದೂ ಆದಂತೆ. ನಮಗೆ ಅಷ್ಟೇ ಸಾಕು ಎನ್ನುತ್ತಾರೆ. ಸ್ವಾಮಿ ವಿವೇಕಾನಂದರು ತಮ್ಮ ಸಂಚಾರವನ್ನೆಲ್ಲ ಮುಗಿಸಿ ಭಾರತಕ್ಕೆ ಹಿಂದಿರುಗಿದಾಗ ಅವರು ಬಡವರ, ರೋಗಿಗಳ, ತುಳಿತಕ್ಕೊಳಗಾದವರ ಸೇವೆ ಮಾಡಬೇಕೆಂದು ನಿರ್ಧರಿಸಿದರು. ರಾಮಕೃಷ್ಣ ಮಠವನ್ನು ಸ್ಥಾಪಿಸಿ ಸೇವೆಯಲ್ಲಿ ತೊಡಗುತ್ತಾರೆ. ಅವರ ಅವಿಶ್ರಾಂತ ಸೇವೆಯಿಂದ ಅವರ ಆರೋಗ್ಯ ತೀವ್ರವಾಗಿ ಕ್ಷೀಣಿಸುತ್ತದೆ. ಒಂದು ದಿನ ಅವರ ಶಿಷ್ಯರೊಬ್ಬರಿಗೆ ಪಂಚಾಂಗವನ್ನು ತರಲು ಹೇಳಿ ಅದರಲ್ಲಿ ಒಂದು ದಿನಾಂಕವನ್ನು ಹುಡುಕಿ ಜುಲೈ 4 ಗುರುತು ಹಾಕುತ್ತಾರೆ. ಆ ಶಿಷ್ಯನಿಗೆ ಏನೂ ಅರ್ಥವಾಗುವುದಿಲ್ಲ. ತಮ್ಮ ಶಿಷ್ಯರುಗಳು ಮತ್ತು ಮಿತ್ರರಿಗೆ ಬಂದು ಒಮ್ಮೆ ನೋಡಿ ಹೋಗಿ ಎಂದು ಕಾಗದವನ್ನು ಬರೆಯುತ್ತಾರೆ. ಜುಲೈ 4 ಸಂಜೆ 7:30 ಸ್ವಾಮೀಜಿ ಗಾಢ ಧ್ಯಾನದಲ್ಲಿರುತ್ತಾರೆ. ಯಾರೂ ಕೋಣೆಯೊಳಗೆ ಬರಬೇಡಿ ಎಂದು ಎಲ್ಲರಿಗೂ ತಿಳಿಸಿದ್ದರು. 7:30 9 ಧ್ಯಾನದಲ್ಲಿದ್ದ ಸ್ವಾಮೀಜಿ ಅನಂತರ ತಮ್ಮ ದೇಹತ್ಯಾಗ ಮಾಡಿದರು. ಅವರು ದೇಹತ್ಯಾಗ ಮಾಡುವ ದಿನವನ್ನು ಅವರೇ ನಿರ್ಧರಿಸಿದ್ದರು. ತಮ್ಮ ಮೆಚ್ಚಿನ ಶಿಷ್ಯೆ ಸೋದರಿ ನಿವೇದಿತೆಗೆ ತಮ್ಮ ಕೈಯಾರ ತಾವೇ ಅಡುಗೆ ಬಡಿಸಿದ್ದರು. ತಮ್ಮ ಕರ್ತವ್ಯಗಳನ್ನೆಲ್ಲ ಪೂರ್ಣಗೊಳಿಸಿ ಅವರ ಇಚ್ಛೆಯಂತೆ ಜುಲೈ 4 ನಿರ್ವಿಕಲ್ಪ ಸಮಾಧಿಗೆ ಒಳಗಾದರು. ಸ್ವಾಮಿ ವಿವೇಕಾನಂದರು ಈಗಲೂ ಮುಂದೆಯೂ ಭಾರತದ ಪ್ರಖರ ಶಕ್ತಿಯಾಗಿ ನಮ್ಮನ್ನು ಮುನ್ನಡೆಸುತ್ತಾರೆ. ಭಾರತ ಮಾತೆಯ ಸುಪುತ್ರ, ಸಿಡಿಲಿನ ಸಂತ, ಯುಗ ಪುರುಷ ಸ್ವಾಮಿ ವಿವೇಕಾನಂದರು ಸದಾ ಅಮರರು. ಭಾರತ್ ಮಾತಾ ಕಿ ಜೈ. ವಂದೇ ಮಾತರಂ. ಜೈ ಹಿಂದ್. ಸ್ನೇಹಿತರ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಸಹ ಹಂಚಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ, ಶುಭವಾಗಲಿ.